ಸೂಪರ್. ಹಾಯ್ ಎಲ್ರಿಗೂ. ಸೊ ಈ ಫೈರ್ ಕ್ಯಾಂಪ್ನ ಇನ್ನೊಂದ್ ಚೂರು ರಂಜಿಸೋದಕ್ಕೆ ನಮ್ ಕಡೆಯಿಂದ ಒಂದು ಆಕ್ಟಿವಿಟಿ ಮಾಡ್ತಾ ಇದೀವಿ. ಓ ಸೂಪರ್. ಏನ್ ಆಕ್ಟಿವಿಟಿ? ಈ ಬಾಲ್ ಅಲ್ಲಿ ಒಂದಿಷ್ಟು ಚೀಟಿಗಳಿವೆ, ಅದರಲ್ಲಿ ಒಂದಿಷ್ಟು ಆಕ್ಟಿವಿಟಿ ಬರ್ದಿದ್ವಿ, ಲೈಕ್ ಸಿಂಗಿಂಗ್, ಡ್ಯಾನ್ಸಿಂಗ್. ಸೊ ಒಬ್ಬೊಬ್ರು ಬರ್ತೀರಾ, ಅದನ್ನ ಪಿಕ್ ಮಾಡ್ತೀರಾ, ಅದ್ರಲ್ಲಿ ಏನಿದೆ ನೋಡ್ಬೇಕು, ಅದ್ರಲ್ಲಿ ಏನ್ ಬರ್ದಿದೆ ಅದ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ತಪ್ಸಂಗಿಲ್ಲ, ಅದ್ರಲ್ಲಿ ಏನ್ ಬರ್ದಿದೆ ಅದನ್ನೇ ಮಾಡ್ಬೇಕು. ಓ ನೈಸ್, ಇದೊಂಥರ ಚೆನ್ನಾಗಿದೆ, ಖಂಡಿತ ಮಾಡೋಣ. ಓಕೆ, ಎಂಜಾಯ್. ಈಗ ಎಲ್ಲಾರ್ಗಿಂತ ಮುಂಚೆ ನಮ್ ತನ್ಮಯ ಆಕ್ಟಿವಿಟಿನ ಶುರು ಮಾಡ್ತಾನೆ. ನಾನ್ ಸ್ಟಾರ್ಟ್ ಮಾಡಲ್ಲ, ಅಕ್ಕ ಸ್ಟಾರ್ಟ್ ಮಾಡ್ಲಿ. ಇಲ್ಲ ಇಲ್ಲ ಇಲ್ಲ, ನೀನೇ ಶುರು ಮಾಡ್ಬೇಕು. ನನ್ ಕೈಲಾಗಲ್ಲ, ನನ್ ಕೈ ಮಾಡಲ್ಲ. ತನ್ಮಯ್ ನೀನೇ ಮಾಡ್ಬೇಕು, ಮಾಡು. ತನ್ಮಯ್ 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 ತನ್ಮಯ್. That's the spirit, come on. ಏನಿದೆಯೋ ಶೋ ಯೋರ್ ಟ್ಯಾಲೆಂಟ್ ಅಂತ ಇದೆಯಮ್ಮ, ನೋಡು. ನನ್ ಟ್ಯಾಲೆಂಟ್ ಶೋ ಮಾಡಕ್ಕಿಂತ ಮುಂಚೆ ಆದಿ ಅಂಕಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ನ ಟ್ಯಾಲೆಂಟ್ ತೋರಿಸ್ತಾ ಇದೀನಲ್ಲ, ಅದು ಕಾರಣನೇ ಅವರು. ಥ್ಯಾಂಕ್ ಯು ಅಂಕಲ್. ಇವಾಗ ಒಂದಿಷ್ಟು ಬಾಕ್ಸಿಂಗ್ ಸ್ಟ್ಯಾನ್ಸಸ್ ತರಿಸ್ತೀನಿ, ಓಕೆನಾ? ಫಸ್ಟ್ 1 2 3 ಈಗ ಆಟದಲ್ಲಿ ಒಂದ್ ಹೊಸ ರೂಲ್ ನ ತರನ್ವಾ. ಈಗ ಅಲ್ಲಿ ಹೋಗಿ ಅವ್ರ ಟ್ಯಾಲೆಂಟ್ ನ ತೋರಿಸಿದವರು ನೆಕ್ಸ್ಟ್ ಯಾರು ಬರ್ಬೇಕು ಅಂತ ಹೇಳ್ಬಿಟ್ಟು ಬರ್ಬೇಕು. ಅಮ್ಮ ಸೂಪರ್ ಆಗಿದ್ಯಮ್ಮ ಐಡಿಯಾ. ಬೇಡ ಬೇಡ ಬೇಡ, ಅದೆಲ್ಲ ಏನ್ ಬೇಡ. ನಂಗ್ ಗೊತ್ತು ಅವ್ನ್ ನನ್ನ ನಾಮಿನೇಟ್ ಮಾಡ್ತಾನೆ. ಚಿಕ್ಕಿ, ಇವಾಗ ನೀನ್ ಬೇಡ ಅಂದ್ರೆ ಹೇಗೆ? ನೀನ್ ತನ್ಮಯನ ಹೋಗು ಅಂದೆ, ಅವ್ನು ಹೋದ ತಾನೆ. ಇವಾಗ ನೀನ್ ಯಾಕೆ ಬೇಡ ಅಂತ ಹೇಳ್ತಿದ್ಯಾ? ಅಷ್ಟಕ್ಕೂ ತನ್ಮಯ್ ಇನ್ನು ನಿನ್ ಹೆಸರು ಹೇಳೇ ಇಲ್ಲ. ಓಕೆ ಓಕೆ, ಇವಾಗ ನಾನೊಬ್ಬರನ್ನ ನಾಮಿನೇಟ್ ಮಾಡ್ತೀನಿ. ಅದ್ ಬೇರೆ ಯಾರು ಅಲ್ಲ, ಯಾಕೋ ನೀನು ನಿನ್ ಚಿಕ್ಕಿನ ಸೆಲೆಕ್ಟ್ ಮಾಡ್ಬೇಕು ತಾನೆ? ನಾನೇನಾ ಬಲಿಕ ಬಕ್ರ? ನನಗ್ ಗೊತ್ತಿಲ್ಲ ಚಿಕ್ಕಪ್ಪ, ನೀವ್ ಬರ್ಬೇಕಾದ್ರೆ ಬರ್ಬೇಕಷ್ಟೇ. ಬನ್ನಿ ಬನ್ನಿ ಬನ್ನಿ, ಕಿಶನ್ ಚಿಕ್ಕಪ್ಪ, 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 ಕಿಶನ್ ಚಿಕ್ಕಪ್ಪ. ಕಿಶನ್, ಏನೋ ಇದೆ ಅದ್ರಲ್ಲಿ? ಡ್ಯಾನ್ಸ್ ಅಂತ ಇದೆ. ಕಿಶನ್, ಕೈಕಲ್ ಜಾಕ್ಸನ್, ಕೈಕಲ್ ಜಾಕ್ಸನ್, ಕೈಕಲ್ ಜಾಕ್ಸನ್.
ಕೆಲ್ಸ ಇಲ್ಲ ಅನ್ನೋದಕ್ಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ಸ್ತಿದೆ. ಈ ಕರ್ಮನೆಲ್ಲ ನಾನ್ ನೋಡ್ತಾ ಕೂತ್ಕೋಬೇಕು. ಡ್ಯಾನ್ಸ್ ಮಾಡು ಮಾಡು ಮಾಡು, ಅದ್ ಹೇಗ್ ಮಾಡ್ತೀಯೋ ನೋಡ್ತೀನಿ, ನಡಿ ಶುರು ಮಾಡು. ಅಲ್ಲ ನಾನೊಬ್ನೇ ಡ್ಯಾನ್ಸ್ ಮಾಡಕ್ಕಾಗತ್ತಾ? ಮತ್ ಯಾರನ್ನ ಕರ್ಕೊಂಡ್ ಬರೋಣ ನಿನ್ ಜೊತೆ ಡ್ಯಾನ್ಸ್ ಮಾಡಕ್ಕೆ? ಇನ್ಯಾರು? ನನ್ನ ಪ್ರೀತಿ, ಇಶ್, ಮೊಹಬ್ಬತ್ ಅಂತ ಆಗಿರೋ ನನ್ನ ಹೆಂಡತಿ ಪೂಜಾ. ಆಹಾ, ನಾನ್ ಯಾಕೋ ನಾನ್ ಬರಲ್ಲ. ಮಾಡಲ್ಲ ಅಂದ್ರೆ ನಾನು ಮಾಡಲ್ಲ. ಏ ಅದ್ ಹೇಗಾಗುತ್ತೆ ಕಿಶನ್? ಮಾಡಲ್ಲ ಅಂದ್ರೆ ಏನ್ ಅರ್ಥ? ಡಾನ್ಸ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕಷ್ಟೇ. ಹಾಗಿದ್ರೆ ಪೂಜಾ ಬರ್ಲೇಬೇಕು. ಹಾ ಆಯ್ತು ಸರ್, ಆಯ್ತು ಆಯ್ತು. ಪೂಜಾ ಬಾ. ಅಯ್ಯೋ ಅಕ್ಕ, ನನ್ ಕೈ ಆಗಲ್ಲ. ಪೂಜಾ 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 ಪೂಜಾ. ಆಯ್ತಾಯ್ತು. ರೆಡಿ? ಹಾ, ಅದಕ್ಕೆ ಒಂದೊಳ್ಳೆ ಸಾಂಗ್ ಆಯ್ತು. ಸಾಂಗ್ ನಾನ್ ಹಾಕ್ತೀನಿ. ಶ್ರೇಷ್ಠ, ಡೋಂಟ್ ಫೀಲ್ ಶೈ. ಹೋಗಿ ಚೀಟಿ ತಗೊಳ್ಳಿ, ಹೋಗಿ. ಶ್ರೇಷ್ಠ, ಏನ್ ಬಂದಿದೆ? ನನ್ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಕಂತ. ಕಮಾನ್ ಶ್ರೇಷ್ಠ, ಶುರು ಮಾಡಿ. ಆಕ್ಚುಲಿ ನನ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ಅಷ್ಟೇನಿಲ್ಲ. ಚೈಲ್ಡ್ಹುಡ್ ಅಷ್ಟೇ ನಾನು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದು. ಆಮೇಲೆ ನಾನ್ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟೆ. ಎಲ್ರೂ ತರನೇ ನನ್ಗೂ ನಮ್ಮ ಅಪ್ಪ ಅಮ್ಮನ ಜೊತೆಲಿ ಇರ್ಬೇಕು ಅಂತ ಆಸೆ. ಇವಾಗ ಯಾವ್ದೋ ಒಂದ್ ರೀಸನ್ಗೆ ಜಗಳ ಆಡಿದೀವಿ, ದೂರ ಆಗಿದೀವಿ. ಗೊತ್ತಿಲ್ಲ ಅದ್ ಯಾವಾಗ ಸರಿ ಹೋಗ್ತೀವಿ ಅಂತ. ಇಷ್ಟೇ ನನ್ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಾಗಿರೋದು. ಶ್ರೇಷ್ಠ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಯಾರು ಬಂದು ಚೀಟಿ ಎತ್ತಬೇಕು ಅಂತ ನೀವು ನಾಮಿನೇಟ್ ಮಾಡ್ಬೇಕಲ್ವಾ? ನಾನು ಕುಸುಮ ಅತ್ತೆನ ನಾಮಿನೇಟ್ ಮಾಡ್ತೀನಿ. ಏನು ಅತ್ತೇನಾ? ಇವ್ರು ಯಾಕೆ ಹೀಗೆಲ್ಲ ಆಡ್ತಿದ್ದಾಳೆ? ಶ್ರೇಷ್ಠ ರೋಡಲ್ಲಿ ಹೋಗೋ ಮಾರಿನ ಮೈ ಮೇಲೆ ಎಳ್ಕೊಂಡ್ಲು ಅನ್ಸತ್ತೆ. ಅಲ್ಲ, ಇವಳಿಗೆ ಅತ್ತೆ ಅಂತೆಲ್ಲ ಕರೆಯೋ ಅವಶ್ಯಕತೆ ಇತ್ತ? ಇವಾಗ ಅಮ್ಮ ಸಿಟ್ಟಲ್ಲಿ ಏನೂ ಮಾಡಿಲ್ಲ ಅಂದ್ರೆ ಸಾಕು. ಅಯ್ಯೋ, ನಾನೊಂದು ಜನಪದ ಹಾಡು ಹೇಳ್ಬೇಕಂತೆ. ಗೆಳತಿ, ರೆಂಬಿ ಕೊಂಬಿಯ ಮ್ಯಾಲ ಗೂಡ ಕಟ್ಟಿದವ ರೆಕ್ಕಿ ಬಲಿತ ಹಕ್ಕಿ, ಮಲಗ್ಯಾವ ಗೂಡಿನ್ಯಾಗ ಮರಿ ಹಕ್ಕಿ. ದೂರ ದೇಶದ ವಲಸಿದ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ.
ಹಾಗೆ ನಾನೊಂದು ಮುಖ್ಯವಾದ ವಿಷಯ ಹೇಳೋದಿದೆ. ಫ್ರೆಂಡು, ಮೊದಲು ಎದ್ದೇಳಲ್ಲಿಂದ. ಯಾಕೆ ಗೆಳತಿ, ಏನಾಯ್ತು? ಎದ್ದೇಳ್ಬೇಕು ಅಂತ ತಕ್ಷಣ ಎದ್ದೇಳ್ಬೇಕು ಅಷ್ಟೇ ನೀನು. ಅದೇ ಏನಾಯ್ತು? ನಾನು ಇಲ್ಲಿ ಕೂತ್ರೆ ಏನಾದ್ರು ಸಮಸ್ಯೆನಾ? ಎಸ್, ಹೌದು, ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ. ಯಾಕೆಂದ್ರೆ ನಿನ್ ಪಕ್ಕ ಕೂತಿದಾನಲ್ಲ, ಅವನು ಸರಿಗಿಲ್ಲ. ಇವನನ್ನ ಯಾರು ಅನ್ಕೊಂಡಿದ್ಯಾ ಫ್ರೆಂಡು ನೀನು? ಇವನು ಬೇರೆ ಯಾರು ಅಲ್ಲ, ಭಾಗ್ಯನ್ ಗಂಡ. ಭಾಗ್ಯನ್ ಜೊತೆ ಮದ್ವೆ ಆಗಿ ಅವಳಿಗೆ ಮೋಸ ಮಾಡಿ ಆಮೇಲೆ ಈ ಮನೆ ಹಾಡಿ ಶ್ರೇಷ್ಠನ್ನ ಕಟ್ಕೊಂಡಿದ್ದಾನೆ. ನನ್ನ ಭಾಗ್ಯನ ನಡು ನೀರಲ್ಲಿ ಕೈ ಬಿಟ್ಟು ನಮಗೆಲ್ಲ ಒದ್ದಾಡೋ ಹಂಗ್ ಮಾಡಿದ್ದಾನೆ. ನಾವಷ್ಟೇ ಅಲ್ಲ, ಪಾಪ ಮಕ್ಕಳು, ತನ್ವಿ, ನಮ್ ತನ್ಮೈ ಎಲ್ಲರೂ ಒದ್ದಾಡೋ ಹಂಗ್ ಮಾಡಿರೋದು ಇವನೇ. ಇವನ್ ಜೊತೆ ಆ ಮನೆ ಹಾಳಿನೂ ಸೇರ್ಕೊಂಡಿದ್ದಾಳೆ. ಗೆಳತಿ, ಏನ್ ಹೇಳ್ತಾ ಇದ್ದೀರಾ? ಹೌದು ಫ್ರೆಂಡು, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಏಯ್, ಯಾಕೋ ಸುಮ್ನೆ ನಿಂತಿದ್ಯಾ? ಹೇಳೋ ಹೇಳೋ, ಭಾಗ್ಯನ್ ಮದ್ವೆ ಆಗಿ ಅವಳಿಗೆ ಮೋಸ ಮಾಡಿ ಆಮೇಲೆ ಶ್ರೇಷ್ಠನ್ ಕಟ್ಕೊಂಡೆ ಅಂತ. ತಾಂಡವ್, ಗೆಳತಿ ಹೇಳ್ತಾ ಇರೋದು ನಿಜಾನಾ? ಅದು ಅದು ತಾಂಡವ್, ನಾನು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು. ಗೆಳತಿ ಹೇಳ್ತಾ ಇರೋದು ನಿಜಾನಾ? Idiot. ಯಾಕೋ ವಿಷಯ ಮುಚ್ಚುತ್ತೆ ನನ್ನಿಂದ? ಅದು 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 Just stop it, ಶ್ರೇಷ್ಠ. ನಾ ತುಂಬಾ ಒಳ್ಳೆಯವನು ಅನ್ಕೊಂಡಿದ್ದೆ. ಬ್ರದರ್ ಅಂತ ಕರೆದು ನಾ ಟ್ರಸ್ಟ್ ಮಾಡಿದ್ದೆ. ಆದ್ರೆ ಇಷ್ಟು ದೊಡ್ಡ ವಿಷಯನ ನನ್ನಿಂದ ಮುಚ್ಚಿಟ್ಟಿದೆಯಲ್ಲ. ಕಟ್ಕೊಂಡಿರೋಳ್ನ, ನಮ್ದವ್ರನ್ನ ನಡು ನೀರಲ್ಲಿ ಬಿಟ್ಟು ಹೋಗಿದ್ಯಾ ನೀನು. ಇನ್ನು ಮುಂದೆ ನೀನ್ ನನ್ ಜೊತೆಲಿ ಇರೋದ್ ಬೇಡ. ಇವಾಗ್ಲೇ ಬಸ್ ಹತ್ಕೊಂಡು ಹೋಗ್ತಾ ಇರೋ. ಪ್ಲೀಸ್, ಬ್ರದರ್ ಅಂತ ಕರಿಬೇಡ ನನ್ನ. ಆ ಯೋಗ್ಯತೆ ಇಲ್ಲ ನಿನ್ಗೆ. ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಹೊಟ್ಬಿಡು ಇಲ್ಲಿಂದ. ಹೊರಡು. ಬ್ರದರ್, ಇದ್ದಕ್ಕಿದ್ದಂಗೆ ಹೋಗು ಅಂದ್ರೆ ಹೇಗ್ ಹೋಗ್ಲಿ, ಎಲ್ಲಿ ಹೋಗ್ಲಿ ಬ್ರದರ್? ಹೇಗ್ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ ಅಂತ ಗೊತ್ತಾಗ್ತಿಲ್ವಾ?
ಹೇಗ್ ಕಳಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು. ನೋ ತಾಂಡವ್ ಏನಾಯ್ತು? ಬ್ರದರ್ ಏನಾಯ್ತು? ಯಾಕೆ ಹಿಂಗ್ ಹೆಚ್ಕೊಂಡ್ರಿ? ಬ್ರದರ್ ಏನಾಯ್ತು? ಎಲ್ಲ ಓಕೆನಾ? ಇದ್ದಕ್ಕಿದ್ದಂಗೆ ಕಿರ್ಚ್ಕೊಂಡ್ರಿ? ಏನಿಲ್ಲ ಬ್ರದರ್, ಅದೊಂದು ಕೆಟ್ಟ ಕನ್ಸು. ಒಂದ್ ನಿಮಿಷ ಸ್ವಲ್ಪ ನೀರು ಕೊಡಿರಿ. You're okay? Yes, brother. Yes, I'm okay. ಗೆಳತಿ, ಇವಾಗ ನಿಮ್ ಸರ್ದಿ. ನೀವು ಯಾರನ್ನ ನಾಮಿನೇಟ್ ಮಾಡ್ತೀರಾ? ನಾನು ಬೇರೆ ಯಾರನ್ನೋ ಯಾಕೆ ಲೈಟ್ ವೇಟ್ ಮಾಡ್ಲಿ? ನಾನು ನನ್ ಫ್ರೆಂಡ್ನೇ ಲೈಟ್ ವೇಟ್ ಮಾಡ್ತೀನಿ. ನಿಮ್ ಯಾರಿಗೂ ಏನು ತೊಂದರೆ ಇಲ್ಲ ಅಂತಂದ್ರೆ ನಾನು ಬೇರೆ ಚೀಟಿ ತಗೋಬೋದಾ? ನೋನು ಆದಿಯವ್ರೆ, ಅದೆಲ್ಲ ಆಗಲ್ಲ. ಅಲ್ಲ, ನನಗೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹಾಗೆ ನೋಡಕ್ ಹೋದ್ರೆ ನನ್ಗೂ ಫ್ಯಾಮಿಲಿ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇರ್ಲಿಲ್ಲ. ಬಟ್ ಸ್ಟಿಲ್ ನಾನು ಮಾತಾಡ್ದೆ ತಾನೆ. ನೀವು ಮಾತಾಡ್ಲೇಬೇಕು. ಮಾತಾಡೋಕ್ ಏನೂ ಇಲ್ಲ ಅಂದ್ರೆ ಅಂತ ಟಾಪಿಕ್ ಏನದು? ನನ್ ಲವ್ ಲೈಫ್. ಫ್ರೆಂಡು ಬೆಡ್ ಇಷ್ಟ ಇಲ್ಲ ಅಂದ್ರೆ ಬೆಡ್. ಪರವಾಗಿಲ್ಲ ಗೆಳತಿ, ನನ್ ಲವ್ ಲೈಫ್ ಬಗ್ಗೆ ಹೇಳಕ್ಕೆ ಅಂತದ್ದೇನೂ ಇಲ್ಲ. ಅದು ಲವ್ ಅನ್ನೋದಕ್ಕಿಂತ ಒಂಥರ ಟ್ರಾಜಿಡಿ ಅಂತ ಹೇಳ್ಬೋದು. ನನ್ ಲವ್ ಲೈಫ್ ಒಂಥರ ಹೈವೇಲ್ ಹೋದಂಗಿತ್ತು. ಹೆಚ್ಚೇನು ಏರ್ಲಿತ್ತಾ ಇರ್ಲಿಲ್ಲ, ಸೀದಾ ಹೋಗ್ತಾನೇ ಇತ್ತು. ನಾನು ಅಷ್ಟೆ, ಹೈವೇ ಅನ್ಕೊಂಡು ಹೋಗ್ತಾನೇ ಇದ್ದೆ. ಆದ್ರೆ ಸಡನ್ ಆಗಿ ರೋಡಂಪ್ ಬಂದು ಅದನ್ನ ಹಾರ್ಸಕ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟೆ. ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟೆ. ಇವನಿಗೆ ನಗು ಬರ್ತಿದ್ಯಲ್ಲ, ಇಷ್ಟೊಂದು ನಗು ಬರೋ ತರ ಅವನ್ ಲವ್ ಸ್ಟೋರಿ ಇರ್ಲಿಲ್ಲ. ಅವನ ಮನ್ಸಲ್ಲಿ ಸಮುದ್ರದಷ್ಟು ನೋವಿದೆ. ಅದನ್ನೆಲ್ಲ ಬಚ್ಚಿಟ್ಟು ಹೇಗ್ ನಗ್ತಿದ್ದಾನೆ ನೋಡಿ.